ಶೂಟಿಂಗ್ ಅಲ್ಲಿ ರಾಣಿ ಮದುವೆ ಹೆಂಗ್ ಶೂಟ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ಬನ್ನಿ. ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಂಗಳೂರಲ್ಲಿ ಶೂಟ್ ಇರೋದ್ರಿಂದ ನನ್ನ ರಾಣಿನ ಕರ್ಕೊಂಡು ಶೂಟಿಂಗ್ ಹೊರಟೆ. ಯಾರಪ್ಪ ರಾಣಿ ಅಂತ ಥಿಂಕ್ ಮಾಡಬೇಡಿ, ಗಾಡಿನ ಪ್ರೀತಿಯಿಂದ ರಾಣಿ ಅಂತ ಕರಿತೀನಿ. ಹೌದಾ? ಲೇಟ್ ಬೇರೆ ಆಗಿದೆ, 7ಗೆ ಅಲ್ಲಿ ಇರ್ಬೇಕಾಗಿತ್ತು, 9 ಆದ್ರೂ ಹೋಗಿಲ್ಲ. ಆನ್ ದ ವೇ ಟೀ ಕುಡ್ಕೊಂಡು ಶೂಟಿಂಗ್ ಲೊಕೇಶನ್ ಗೆ ಬಂದೆ. ಆಲ್ರೆಡಿ ಶೂಟ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಗುರು. ನನ್ನ ಫ್ರೆಂಡ್ ನ ಮಾತಾಡ್ಸ್ಕೊಂಡು ಟಿಫನ್ ಮಾಡ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಸ್ವಲ್ಪ ಔಟ್ಡೋರ್ ಶೂಟ್ ಇದೆ ಅಂತ ಗ್ಯಾಂಗ್ ಜೊತೆ ಹೋಗಿ ಔಟ್ಡೋರ್ ಶೂಟ್ ಮುಗಿಸ್ಕೊಂಡು ಫಸ್ಟ್ ಸೀನ್ ಗೆ ಸೆಟ್ ರೆಡಿ ಮಾಡ್ಕೊಂಡು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಂದು ಒಂದು ಇರ್ಲಿ ಅಂತ ವಿಡಿಯೋ ಮಾಡ್ಕೊಂಡೆ. ಇವನು ಕೆಲಸ ಮಾಡೋದಕ್ಕೆ ಫೋನ್ ಹೊಡಿದೆ ಜಾಸ್ತಿ ಅನ್ಕೋಬೇಡಿ, ಮೇಕಪ್ ಮಾಡೋದ್ರಲ್ಲಿ ಪಂಟ್ರು. ಟೀ ಕುಡ್ಕೊಂಡು ರೂಮಲ್ಲಿ ಶೂಟ್ ಇತ್ತು, ರೂಮ್ ರೆಡಿ ಮಾಡ್ಕೊಂಡು ಹಂಗೆ ಒಂದು ವಿಡಿಯೋ ಮಾಡ್ಕೊಂಡೆ. ಮದುವೆ ವಯಸ್ಸಲ್ಲಿ ಮ್ಯಾರೇಜ್ ಆಗಿಲ್ಲ ಅಂದ್ರೆ ಹಿಂಗೆ ಆಗೋದು. ಊಟ ಮಾಡ್ಕೊಂಡು ಹೊರಗಡೆ ಸ್ವಲ್ಪ ತಿರ್ಗಾಡ್ಕೊಂಡು ಬಂದು ಅಗೇನ್ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ಮಂಜಿ ಡ್ಯಾನ್ಸ್ ಆಡೋದು ನೋಡಿ ಎಲ್ಲರೂ ನಗಾಡ್ತಾ ಇದ್ರು. ಬಿಸಿ ಬಿಸಿ ಕಾಫಿ ಕುಡ್ಕೊಂಡು ಸೋಮೇಗೌಡ ಒಂದು ಬಿಲ್ಡಪ್ ಶೂಟ್ ಮುಗಿಸ್ಕೊಂಡ್ವಿ. ಇವನು ಹುಡುಗಿರಿಗೆ ಬೊಕ್ಕೆ ಕೊಡಂದ್ರೆ ನನಗೆ ಕೊಡಕ್ ಬರ್ತಾವನೆ. ಅರಶಿನ ಶಾಸ್ತ್ರ ಸೆಟ್ ರೆಡಿ ಮಾಡಿದ್ವಿ. ಸೆಟ್ ಹೆಂಗ್ ರೆಡಿ ಮಾಡಿದ್ವಿ ಅಂತ ಕಮೆಂಟ್ ಮಾಡಿ ಹೇಳಿ. ಕೆಲಸ ಮಾಡಿ ಮುಖ ಎಲ್ಲ ಬೆವ್ತೋಗ್ಬಿಟ್ಟಿದೆ ಗುರು. ಟೈಮ್ ಬೇರೆ 12 ಗಂಟೆ ಆಗಿದೆ. ನಮ್ ಡೈರೆಕ್ಟರ್ ಸರ್ ಇವತ್ತಿಗೆ ಸಾಕು, ನಾಳೆ ಮಾಡೋಣ ಅಂತ ಹೇಳಿ ಪ್ಯಾಕಪ್ ಹೇಳಿದ್ರು. ಊಟ ಮಾಡ್ಕೊಂಡು ಮನೆಗೊಟ್ಟೆ. ನಾಳೆ ಮತ್ತೆ ಸಿಗ್ತೀನಿ, ಬಾಯ್. ಶೂಟಿಂಗ್ 12 ಪ್ಯಾಕಪ್ ಆಯ್ತು. ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಹೋಗೋಷ್ಟರಲ್ಲಿ 1 ಗಂಟೆ 2 ಗಂಟೆ ಆಗುತ್ತೆ. ಬೆಳಗ್ಗೆ ಮತ್ತೆ ತಿರ್ಗಿ 6 ಗಂಟೆಗೆ ಬರಬೇಕು. ಓಕೆ ಬಾಯ್, ಗುಡ್ ನೈಟ್. ಬಾಯ್. ಅಷ್ಟೇ.